ಗೋಬಿ ಪರೋಟ ಮಾಡೋದು ಗೋಜ್ ಅಂತ ಅನ್ಕೊಂಡವರು ಒಂದ್ಸಲ ಈ ಮೆಥಡ್ನಾಗ ಈ ಪರೋಟ ಮಾಡಿ ನೋಡ್ರಿ. ಬಿಸಿ ಬಿಸಿ ನೀರಾಗ ಉಪ್ಪು ಅರಿಶಿಣ ಹಾಕಿ ಚಂದ ತೊಳೆದಿದ್ದು ಫುಲ್ಗೋಬಿಗೆ ಚಾಪರ್ನಾಗ ಹಾಕಿ ಹಿಂಗೆ ಚಾಪ್ ಮಾಡ್ಕೊತೀನಂತ್ರಿ. ಆಮೇಲೆ ಒಂದು ಬಟ್ಟಾಗ ಎಲ್ಲ ಹಾಕೇನು ಮಾಡ್ತೀನಿ ರೀ, ಸ್ವಲ್ಪ ಉಪ್ಪು ಹಾಕಿ ಕಲಸಿ ಒಂದು 5 ನಿಮಿಷ ಸೈಡಿಗೆ ಬಿಡ್ತೀನಿ ರೀ. 5 ನಿಮಿಷ ಆದಮೇಲೆ ಇದ್ರಾಗಿನ ನೀರೆಲ್ಲ ಹಿಂಡಿ ತೆಗಿತೀನಿ ರೀ. ಈಗ ಇದ್ರಾಗ 2 ಚಮಚ ಕಡ್ಲಿ ಹಿಟ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುಡಿ ಖಾರ, ಅರಿಶಿನ ಪುಡಿ, ಉಪ್ಪು, ಅಜವಾನು, ಧನಿಯಾ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲೆ ಮತ್ತು ಆಮ್ಚೂರು ಪುಡಿ ಹಾಕಿ ಚಂದ ಕಲಸಿ ಇಟ್ಬಿಡ್ತೀನಿ ರೀ. ನಾ ಮೊದಲೇ ಚಪಾತಿಗೆ ಹಿಟ್ಟು ನಾದ್ಕೊಳಂಗೆ ಗೋಧಿ ಹಿಟ್ಟು ನಾದಿ ಇಟ್ಟಿದ್ರಿ. ಈಗ ಸದ್ಯಕ್ಕೆ 2 ಉಳ್ಳಿ ಮಾಡ್ಕೊತೀನಂತ್ರಿ ಮತ್ತು 2 ತೆಳ್ಳಂದು ಚಪಾತಿ ಲಾಟಿಸಿ ಇಟ್ಬಿಡ್ತೀನಂತ್ರಿ. ಈಗ ಒಂದು ಚಪಾತಿ ಮೇಲೆ ಈಗ ಕಲಸಿಟ್ಟಿದ್ದು ಈ ಮಸಾಲೆ ಒಂದು 4-5 ಚಮಚ ಹರಡ್ತೀನಂತ್ರಿ. ಇನ್ನೊಂದು ಚಪಾತಿ ತಂದು ಇದ್ರ ಮ್ಯಾಲೆ ಹಾಕಿ ತುದಿಗಳಿಗೆಲ್ಲ ಮೆತ್ತೀನಂತ್ರಿ. ಮತ್ತು ಈಗ ಹಿಂಗೆ ಕಟ್ ಮಾಡ್ಕೊತಾ ಹೋಗ್ತೀನಂತ್ರಿ. ಹಾಗೆ ಇಲ್ಲಿ ಸುರುಳಿನೂ ಹೊಡಿತೀನಂತ್ರಿ. ನೋಡ್ರಿ, ಇಲ್ಲಿ 2 ಪರೋಟ ಮಾಡ್ಬೋದ್ರಿ. ಸುರುಳಿ ಹೊಡೆದಾದ್ಮೇಲೆ ಹಿಂಗೆ ಒತ್ತಿ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸು, ಕರಿ ಎಳ್ಳು, ಕೊತ್ತಂಬರಿ ಹಾಕಿ ಈಗ ಒಣ ಹಿಟ್ಟು ಹಚ್ಚಿ ಅಷ್ಟಕ್ಕಷ್ಟೇ ದಪ್ಪೆ ನಾವು ಪರೋಟ ಲಾಟಿಸ್ಕೊತಾ ಹೋಗ್ಬೇಕ್ರಿ. ಆಯ್ತು ರೀ, ಇದಕ್ಕೆ ಎತ್ಕೊಂಡು ಬಿಸಿ ಬಿಸಿ ಹಂಚಿನ ಮೇಲೆ ಹಾಕಿ 2 ಮಗ್ಗುಲ ಎಣ್ಣೀರ ಬೆಣ್ಣೀರ ಇಲ್ಲ ತುಪ್ಪರ ಹಚ್ಚಿ ಪಲ್ಟಾಸ್ಕೊತಾ ಕಮ್ಮುಗ ಬೇಯಿಸಿದ್ರೆ ಆಯ್ತು ರೀ, ಗೋಬಿ ಪರೋಟ ನಮ್ಮದು ರೆಡಿ ರೀ.